ನನಗೆ ಸಚಿವ ಸ್ಥಾನ ಕೊಡದಿದ್ದಕ್ಕೆ ಬೇಸರ ಇಲ್ಲ, ಯಾಕೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳದಿದ್ದಕ್ಕೆ ನೋವಾಗಿದೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆ ಕೊಟ್ಟರು. ಮಾಹಿತಿ ಕೊಟ್ಟು ತೆಗೆದಿದ್ರೆ ಬೇಸರ ಆಗ್ತಾ ಇರಲಿಲ್ಲ, ಆದ್ರೆ ನನಗೆ ಯಾಕೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಲಿಲ್ಲ, ಅದಕ್ಕೆ ನನಗೆ ನೋವಾಗಿದೆ ಅಂತ ಆರ್.ಬಿ. ತಿಮ್ಮಾಪುರ್ ಹೇಳಿರೋದು. ಇನ್ನು ಏಳಿಗೆ ಸಹಿಸದ ಹಿರಿಯ ನಾಯಕರು ಈ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಸ್ವಜಾತಿ ನಾಯಕರ ಕೈವಾಡ ಇದೆ. ಎಡ ಸಮುದಾಯಕ್ಕೆ ಕನಿಷ್ಠ 3 ಸ್ಥಾನ ಕೊಡಬೇಕಿತ್ತು. ನನ್ನ ತೆಗೆದಿರಬಹುದು, ಆದ್ರೆ ನಮ್ಮ ಸಮುದಾಯಕ್ಕೆ ಏನ್ ಹೇಳ್ತೀರಾ? ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡ್ತೀನಿ, ಹಿರಿಯರ ಕೈವಾಡದ ಬಗ್ಗೆ ಹೈಕಮಾಂಡ್ಗೆ ಹೇಳ್ತೀನಿ ಅಂತ ತಿಮ್ಮಾಪುರ್ ಹೇಳಿರೋದು. ಇನ್ನು ತಿಮ್ಮಾಪುರ್ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ನಿನ್ನೆ ಅಷ್ಟೇ ಸಂಪುಟ ವಿಸ್ತರಣೆ ಆಗಿದೆ. ವಿಸ್ತರಣೆ ಆದಂತಹ ಬೆನ್ನಲ್ಲೇ ಹಲವು ಹಿರಿಯ ಶಾಸಕರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಹೆಸರುಗಳು ಫೈನಲ್ ಆಗಿಲ್ಲ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಹೇಳಿರುವಂಥ ಹೆಸರುಗಳು ಕೂಡ ಫೈನಲ್ ಆಗಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹಲವು ಹೆಸರುಗಳನ್ನು ಫೈನಲ್ ಮಾಡಿದೆ ಅನ್ನುವಂಥದ್ದು ಹಲವು ಹಿರಿಯ ಸಚಿವರು, ಒಮ್ಮೆ ಕೂಡ ಸಚಿವರಾಗದೇ ಇದ್ದಂಥವರು ಕೂಡ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಹಿಂದೆ ಇದ್ದಂತಹ ಹಲವು ಸಚಿವರಿಗೆ ಮತ್ತೆ ಅವಕಾಶ ಕೊಟ್ಟಿಲ್ಲ. ಅದರಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರಾಗಿರ್ಬೋದು, ದಿನೇಶ್ ಗುಂಡೂರಾವ್ ಸೇರಿದಂತೆ ಈ ರೀತಿ ಸಾಲು ಸಚಿವರುಗಳಿದ್ದಾರೆ. ಹಿಂದೆ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ, ಯಾವ ಕಾರಣಕ್ಕೋಸ್ಕರ ತೆಗೆದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಈಗ ನನ್ನ ಜೊತೆ ಹಿರಿಯ ಮಾಜಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರಿದ್ದಾರೆ, ಮುಧೋಳ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸರ್ ನಮಸ್ತೆ. ನಿನ್ನೆ ಆದಂತಹ ಸಂಪುಟ ವಿಸ್ತರಣೆ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸಂಪುಟ ವಿಸ್ತರಣೆ ಮಾಡಿದ್ದಾರೆ, ಏನು ತಪ್ಪಲ್ಲ. ಇದು ಪ್ರಕ್ರಿಯೆ ಯಾವಾಗಲೂ ಆಗ್ತಕ್ಕಂಥದ್ದು. ಕೆಲವು ಸಚಿವರನ್ನು ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ನನ್ನನ್ನು. ನಮ್ಮ ಭಾವನೆಗಳು ಏನಾಗಿದ್ದಾವೆ ಅಂದರೆ, ಯಾಕೆ ನಮ್ಮನ್ನು ಬಿಟ್ಟರು, ವಾಟ್ ಈಸ್ ದ ರೀಸನ್ ಅನ್ನೋದು ನಾವು ಹೇಳದೇ ಇದ್ದರೆ ಜನರಲ್ಲಿ ಭಾರಿ ಬ್ಯಾಡ್ ಮೆಸೇಜ್ ಹೋಗುತ್ತೆ. ಈ ತಿಮ್ಮಾಪುರ ಯಾಕೆ ತೆಗೆದ್ರು, ಏನು ವಿಷಯ ಅನ್ನೋದನ್ನು ಚರ್ಚೆ ಬೀಳುತ್ತೆ. ನಮ್ಗೆ ಹೇಳಿದರೆ ನಾವು ಹೊಸಬರನ್ನು ತಗೊಳ್ತಾ ಇದ್ದೀವಿ. ಈ ಸಲ ಚುನಾವಣೆಗೆ ಅವಕಾಶಕ್ಕೆ ಇನ್ನೂ ಹೊಸಬರು ಬರಬೇಕಾಗಿದೆ. ಇಲ್ಲ, ಯುವರ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಗುಡ್ ಅಂತ ಹೇಳಬೇಕು. ಪಾರ್ಟಿ ವರ್ಕ್ದಲ್ಲಿರೋದು, ಡಿಪಾರ್ಟ್ಮೆಂಟ್ದಲ್ಲಿರೋದು, ಅದನ್ನು ಏನನ್ನೂ ಹೇಳಲಾರ್ದೆ ಅದು ಒಮ್ಮೊಮ್ಮೆ ಎಂಥ ನೋವು ಅನ್ನಿಸ್ತಾ ಇದೆ ಅಂದರೆ, ನಮ್ಮ ಸಮುದಾಯದಲ್ಲಿ ಯಾರಾದರೂ ಒಬ್ಬರು ಈಗ ತಾನೇ ಬೆಳಿಬೇಕು ಅಥವಾ ಈಗೇನೋ ಒಂದೆಲ್ಲ ಆ ಸಮಾಜಗಳನ್ನು ಕಟ್ಟತಕ್ಕಂಥ ಶಕ್ತಿ ನಮ್ಮ ಹತ್ತಿಲಿ ಬಂದರೆ ಇಮಿಡಿಯೇಟ್ ಚಿವುಟಿ ಹಾಕ್ತಕ್ಕಂಥ ಕೆಲಸ ಮಾಡಿದರೆ ಎಷ್ಟು ಬೇಜಾರಾಗುತ್ತೆ. ನನಗೇನು ಬೇಜಾರಾಗಲಿಲ್ಲ, ಆದರೆ ಸಮಾಜ ಎಷ್ಟು ನೊಂದ್ಕೋತಿದೆ ಅದನ್ನು ಅವ್ರು ಗಮನಿಸಬೇಕು ಅಂತಕ್ಕಂಥದ್ದೇ ನಂದು ವಿನಂತಿ. ಯಾವುದೇ ಪಕ್ಷದಲ್ಲಿ ಇರ್ತವೆ ನೋಡಿ. ನನ್ನ ವಿರೋಧ ಇದ್ದ PWDಗೆ ಇದ್ದ, ಇರಿಗೇಷನ್ ಇದ್ದ, ಡೆಪ್ಟಿ CM ಇದ್ದ. ಆ ಭಾಗದಲ್ಲಿ ಇಡೀ ಆ ಭಾಗದಲ್ಲೇ ನಮ್ಗೆ ಅವಕಾಶ ಕೊಡದೇ ಇದ್ದರೆ ಜನ ಏನಂದಾರು, ಆ ನೋವು ಜನರ ಭಾವನೆಗಳಲ್ಲಿರುತ್ತೆ. ನನಗೆ ಅವಕಾಶ ಕೊಟ್ಟಿದ್ರೆ ನಿಮ್ಗೆ ಥ್ಯಾಂಕ್ಸ್ ಆಯ್ತಪ್ಪ, ತೆಗ್ದದ್ದು ಯಾಕೆ, ವಾಟ್ ಇಸ್ ದ ರೀಸನ್? ಅದರಿಂದ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದ ನಾಯಕರು ಬೆಳೀಬಾರ್ದು, ಈ ಸಮಾಜನ ಹತ್ತಿಕ್ಕಬೇಕಂತಕ್ಕಂಥ ಹುನ್ನಾರ ನಡೆದೈತೆ ಅನ್ನುವಂತಕ್ಕಂಥ ಭಾವನೆ ಬರುವ ರೀತಿಯಲ್ಲಿ ನನಗಾಗಿದೆ. ಯಾರು ಸರ್ ಅವರು ತಮಗೆ? ಯಾಕಂತ ಹೇಳಿದ್ರೆ ಈಗ ಎಡಗೈ ಸಮುದಾಯದಲ್ಲಿ ತಾವು ಮತ್ತೆ ಮುನಿಯಪ್ಪ ಅವರೇ ಸೀನಿಯರ್. ಮುನಿಯಪ್ಪ ಅವರು ಸಚಿವರಾಗಿದ್ದಾರೆ, ತಾವು ಕೂಡ ಸಚಿವರಾಗ್ತಾರೆ ಅನ್ನುವಂಥ ಒಂದು ಬಹಳಷ್ಟು ಚರ್ಚೆ ಆಗ್ತಿತ್ತು. ಈ ನಡುವೆ ಬಸಂತಪ್ಪ ಅವರಾಗಿದ್ದಾರೆ, ಫೈನ್, ಫಸ್ಟ್ ಟರ್ಮ್ ಆದಂಥವರು, ಅವ್ರಿಗೆ ಅವಕಾಶಗಳು ಸಿಗಲಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ರಾಜ್ಯದಲ್ಲಿ ದಲಿತ ಸಮುದಾಯ ಅಂತ ಬಂದಾಗ 101 ಜಾತಿ ಸಮುದಾಯಗಳಿದ್ದರೂ ಕೂಡ ನಿಮ್ಮ ಸಮುದಾಯ ಹೆಚ್ಚಿದೆ, ಜನಸಂಖ್ಯೆಯಲ್ಲಿ ಹೆಚ್ಚಿದೆ ಅನ್ನುವಂಥದ್ದು ಕೂಡ ಕ್ಲೇಮ್ ಮಾಡ್ತೀರಾ. ಹಾಗಾದರೆ 3 ಸ್ಥಾನಗಳನ್ನು ಯಾಕೆ ಕೊಡಬಾರ್ದಾಗಿತ್ತು? ತಿಮ್ಮಾಪುರ್ ಅವ್ರಿಗೆ ಸ್ಥಾನ ತಪ್ಪಿಸೋದಕ್ಕೆ ಯಾರು ಪ್ರಮುಖ ಕಾರಣ ಅಂತ? ಈ ಪ್ರಕ್ರಿಯೆಯಲ್ಲಿ ಹಲವಾರು ಕೈಗಳಿಗೆ ಕೆಲಸ ಮಾಡಿರ್ತಾರೆ. ಇದು ಇವಾಗೇ ಅಲ್ಲ, ನಮ್ಮ ಸಮಾಜದ ಮೇಲೆ ಗದಪ್ರಹಾರ ಆವಾಗವಾಗ ಆಗ್ತಾನೇ ಇದೆ. ಯಾರು ಏನು ಅಂತಕ್ಕಂಥದ್ದು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪೊಲಿಟಿಕಲ್ ಸಿಸ್ಟಮ್ದಲ್ಲಿದ್ದೀವಿ. ಆ ಸಿಸ್ಟಮ್ದಲ್ಲಿ ಇರದೇ ಇದ್ದರೆ ನಾವು ಹೇಳಿಬಿಡ್ತಿದ್ದೀವಿ. ಆ ಪೊಲಿಟಿಕಲ್ ಆ ಸಿಸ್ಟಮ್ ಇರೋದ್ರಿಂದ ನಾವು ಅದನ್ನು ಎಲ್ಲದನ್ನು ಮುಚ್ಚಿಟ್ಕೊಂಡು ಹೋಗ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು, ಪಕ್ಷ
ಯಾವ ರೀತಿ ನಡೆಸ್ಕೊಳ್ತೈತೆ ಅನ್ನೋದ್ರ ಮೇಲೆ ನನ್ನ ಸಮಾಜ ಹಾಗೂ ನಾನು ಆ ತೀರ್ಮಾನ ತೆಗೆದುಕೋಬೇಕಾಗತ್ತೆ. ಆ ತೀರ್ಮಾನ ಪಕ್ಷದ ಒಳಗಡೆ ಮಾಡ್ತೀವಿ, ಪಕ್ಷದ ಹೊರಗಡೆ ಮಾಡ್ತಕ್ಕಂಥದ್ದು, ಪಕ್ಷ ಬಿಡೋದು, ಮತ್ತೊಂದು ರಾಜೀನಾಮೆ, ಇದು ಎಲ್ಲ ನನ್ನ ಪ್ರಕ್ರಿಯೆ ಅಲ್ಲ. ಇದಿಷ್ಟು ಮಾಜಿ ಸಚಿವರಾದಂತಹ RB ತಿಮ್ಮಾಪುರ್ ಅವರ ಒಂದು ಮಾತು. ನಮ್ಮ ಸಮುದಾಯ ಇಡೀ ರಾಜ್ಯಾದ್ಯಂತ ಇದೆ. ಬೇರೆ ಸಮುದಾಯಕ್ಕೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆ ಶಾಸಕರು ಆಯ್ಕೆ ಆಗಿರ್ಬೋದು, ಆದರೆ ನಮ್ಮ ಮತಗಳು ಹೆಚ್ಚಾಗಿದ್ದಾವೆ. ಇದರ ಫುಲ್ ಪ್ರಾಫಿಟ್ ಕಾಂಗ್ರೆಸ್ ಪಕ್ಷ ಪಡ್ಕೊಳ್ತಾ ಇದೆ. ನನಗೆ ಕಾಣದ ಕೈಗಳು ಕೈವಾಡದಿಂದಾಗಿ ಈ ಬಾರಿ ಸಚಿವ ಸ್ಥಾನ ತಪ್ಪಿದೆ. ಆದರೆ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.